ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ನೇರ ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆಯುವುದು ಮೂಲ ಉದ್ದೇಶ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಧರ್ಮಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ರಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ. ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂಥೇಳಿ. ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ 140 ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ. ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿಯೊಂದು ಮಾತು ಯಾವುದೇ ಧರ್ಮ, ಜಾತಿ, ಜನಾಂಗ, ಪಾರ್ಟಿ, ಪಕ್ಷ, ಪಂಗಡ ವಿರುದ್ಧ ಇಲ್ಲ. ದಯಮಾಡಿ ಯಾರೂ ಇದನ್ನು ವಿಷಾಂತರ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಥಿಸ್ಕೊಳ್ಳಬಾರ್ದು, ತಪ್ಪು ಅರ್ಥಿಸ್ಕೊಳ್ಬಾರ್ದು. ಯಾಕೆ ಅಂತಂದರೆ ಇದು ಕೇವಲ ನಮ್ಮದು ಸಮರ, ನಮ್ಮದು ಯುದ್ಧ, ನಮ್ಮದು ಜಿಹಾದ್. ಯತ್ನಾಳ್ ಬಸನಗೌಡ ಅವ್ರ ಧರ್ಮಕಡ್ಲಿ ಜೊತೆಗೆ ಇದೆ, ನೇರ ಅವನ ಜೊತೆಗೆ ಇದೆ. ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ಯಾವುದೇ ಮಂತ್ರಿಗಳದ ವಿರುದ್ಧ ಅಲ್ಲ, ಯಾವುದೇ ಪಾಟೀಲರ ವಿರುದ್ಧ ಅಲ್ಲ, ಯಾವುದೇ ದಲಿತರ, ಅಲ್ಪಸಂಖ್ಯಾತ ದಲಿತರು, OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಪರ ಜಾತಿಯ ಲಿಂಗಾಯತರು, ಪಂಚಮಶಾಲಿಯರು, ಯಾವುದೇ ಅನ್ಯ ಧರ್ಮೀಯರು, ಇಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂಥ ಸಾರ್ವಜನಿಕರ ವಿರುದ್ಧ ನಮ್ಮದು ಸಮರ ಇಲ್ಲ ಅನ್ನುತ್ತಾ ನಾನು ಹೇಳುವುದೇನೆಂದರೆ, ಈ ಹರಾಮ್ಖೋರ್ ಬಸನಗೌಡ ಧರ್ಮಕಡ್ಲಿ ಇವನಿಗೆ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಇವನು ನಿಜವಾದ ಹಿಂದೂ, ಸನಾತನ ಹಿಂದೂ ಇದ್ದಿದ್ದೆ ಅಂದರೆ ಇವನು ಇನ್ನೊಮ್ಮೆ ರಾಮಾಯಣ ಓದಬೇಕಾಗಿದೆ, ಇನ್ನೊಮ್ಮೆ ಮಹಾಭಾರತ ಓದಬೇಕಾಗಿದೆ. ಯಾಕಂದರೆ ಮರ್ಯಾದ ಪುರುಷೋತ್ತಮ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ್ಕೆ ಮಾತಾ ಸೀತಾನ್ನು ಕರ್ಕೊಂಡು ಹೋಗಿದ್ರು, ಅವಾಗ ಇತಿಹಾಸ ಸಾಕ್ಷಿ ಇದೆ, ರಾಮಾಯಣ ಸಾಕ್ಷಿ ಇದೆ. ಅವನಿಗೆ ಓದಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ತಿಳ್ಕೊಳ್ಳಿಕ್ಕೂ ಆಗುವುದಿಲ್ಲ. ಮಾತಾ ಸೀತಾನ್ನು ಅಪಹರಿಸಿದ್ದ ಹರಾಮ್ಖೋರ್ ರಾವಣಿದ್ದ. ಹಾಗಾಗಿ ಈ ಯುಗದ ರಾವಣ ಹರಾಮ್ ಅಂದರೆ ಯತ್ನಾಳ್ ಬಸನಗೌಡ. ಯಾಕಂತಂದರೆ ಅವಾಗ ಮಾತಾ ಸೀತಾನ್ನು ಅಪಹರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ. ಇವಾಗ ಮುಸ್ಲಿಂ ಯುವತಿಯರನ್ನು ಅಪಹರಿಸಿ ಮದುವೆ ಆಗಲಿಕ್ಕೆ, ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ, ಈ ಹರಾಮ್ ಬಸನಗೌಡ ಪಾಟೀಲ್ ಯತ್ನಾಳ್. ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸಿಕೊಳ್ಳದೆ, ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ, ಕೇವಲ ರಾಜಕಾರಣಿಗೋಸ್ಕರ, ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ. ಮತ್ತು ನಾನು ಜೊತೆಗೇ ಈ ಮಾಧ್ಯಮದ ಮಿತ್ರರಿಗೆ, ತಮ್ಮೆಲ್ಲರಿಗೆ ನಾನು ದಯಮಾಡಿ ವಿನಂತಿ ಮಾಡಿಕೊಳ್ತೇನೆ, ನನ್ನ ಗೋಷ್ಠಿ ಮುಗಿಯುವವರೆಗೆ ಯಾರೂ ನನಗೆ ಡಿಸ್ಟರ್ಬ್ ಮಾಡಬಾರ್ದು. ನಂದು ವಿಷಯ ಕಂಪ್ಲೀಟ್ ಆದ ಬಳಿಕ ತಾವೆಲ್ಲ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕ ನಾನು ಉತ್ತರ ಕೊಡಲಿಕ್ಕೆ ಸಿದ್ಧರಿದ್ದೀನಿ. ನಾನು ಯಾವುದು ನಾ ಧನಾಯನಂ ನಾ ಪಲಾಯನಂ, ನಾನು ಓಡಿ ಹೋಗುವ ವ್ಯಕ್ತಿ ಅಲ್ಲ. ಹಾಗಾಗಿ ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಧರ್ಮಕಡ್ಲಿ ಹೇಳುವುದೇನಿದೆ ಅಂದರೆ, ಮಹಾಭಾರತದಲ್ಲಿ ಯಾವಾಗ ಕೌರವಾಸ್ ಆ್ಯಂಡ್ ಪಾಂಡವಾಸ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು, ನಾನು ಅದರದ ಹಿನ್ನೆಲೆ ಹೋಗುವುದಿಲ್ಲ.
ಯಾವಾಗ ದ್ರೌಪದಿಯ ಚೀಲಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವರ ರಕ್ಷಣೆಗಾಗಿ ಯಾರು ಬಂದಿದ್ದೋ, ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು? ಭಗವಾನ್ ಶ್ರೀಕೃಷ್ಣ. ಶ್ರೀಕೃಷ್ಣನ ಹೆಸರೇನು? ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್. ರಾಧಾ ಯಾರು? ಶ್ರೀಕೃಷ್ಣನಿಗೆ ರಾಧಾಗೆ ಏನು ಸಂಬಂಧ? ನಿನಗೆ ಏನಾದರೂ ಗೊತ್ತಿದೆಯಾ? ದ್ರೌಪದಿಯ ಚೀಲಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು. ಈ ದೇಶದ ಸಂಸ್ಕೃತಿ, ಈ ದೇಶದ ಸಭ್ಯತೆ, ಈ ದೇಶದ ಇತಿಹಾಸ ಓದಿದ್ರೆ ನಿನಗೆ ಹೆಣ್ಣಿನ ಕುಲ್, ಹೆಣ್ಮಕ್ಕಳದ ಗೌರವ ಘನತೆ, ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗೆ ಅರ್ಥ ಆಗ್ತಿತ್ತು. ಅದು ಮುಸಲ್ಮಾನ್ ಹೆಣ್ಮಕ್ಕಳು ಬೇರೆ, ಹಿಂದೂ ಹೆಣ್ಮಕ್ಕಳು ಬೇರೆ, ದಲಿತರ ಹೆಣ್ಮಕ್ಕಳು ಬೇರೆ, ಕ್ರೈಸ್ತ ಹೆಣ್ಮಕ್ಕಳು ಬೇರೆ, ಬೌದ್ಧ ಹೆಣ್ಮಕ್ಕಳು ಬೇರೆ, ಸಿಖ್ ಹೆಣ್ಮಕ್ಕಳು ಬೇರೆ ಅಂತ ಏನಾದರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರೇನು? ಇವತ್ತೇನಾದರೂ ನೀನು ಮಾತಾಡಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ನಿಶ್ಚಯದ 19ರ ಅಡಿಯಲ್ಲಿ ನಿನಗೆ ಮಾತಾಡಲಿಕ್ಕೆ ಬರ್ತದೆ? ನೀನು ಮುಸಲ್ಮಾನ ಯುವತಿಯನ್ನು 5 ಲಕ್ಷ ರೂಪಾಯಿ ಮದುವೆ ಆಗಲಿಕ್ಕೆ ಹಿಂದೂ ಯುವಕರನ್ನು ಆಫರನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನಿನಗೆ ಆಫರ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿನ್ನ ಪೌರಶತ್ವ, ನಿನ್ನ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲೇ ಕನ್ಫೈನ್ ಆಗಿ ಕೂತಿದೆ, ಪ್ರಶ್ನಾತೀತ ಆಗಿದೆ. ನೀನು ಗಂಡಸ ಅದೆಯೋ ಇಲ್ಲೋ ಅನ್ನೋದಕ್ಕೆ. ಯಾಕೆ ಅಂತಂದರೆ ನಿನ್ನಂಥ ಮತ್ತು ನಿನ್ನಂಥ ಇರುವ ದೇಶದಲ್ಲಿ ಗಾಂಡೂವಾಗಿ ಡಿ ವೈ ಚಂದ್ರಚೂಡ್ರವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನವರು ಸೆಕ್ಷನ್ 377 IPC ರಿಪೀಲ್ಡ್ ಮಾಡಿದ್ದಾರೆ. ನಿಮ್ಮಂಥ ತಿರ್ಗಾಡ್ಕೋತೀರಿಯಪ್ಪ ಅಂಥೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ 377 IPC ಸೆಕ್ಷನ್ನೇ ರಿಪೀಲ್ ಮಾಡಿದ್ದಾರೆ ನಿಮ್ಮಂಥ ಸಲುವಾಗಿ. ಈಗ ನೀ ಗಾಂಡು ಇದೆ ಅನ್ನೋದು ಸಾಬೀತು ಆಗಿದೆ. ಯಾಕೆ ಆಗಿದೆ ಅಂತಂದರೆ ನೀನೇ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲೇ ದಾವೆ ಹೂಡಿದಿ, ಸ್ಟೇ ತಂದಿದ್ದಿ. ನನ್ನ ಪ್ರೈವೇಟ್ ವಿಡಿಯೋಸ್ಗಳನ್ನು, ಚಿತ್ರಗಳನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ. ನಿನ್ನ 2 ಮಕ್ಕಳಿಗೆ, ಯಾವುದರ ಒಂದು ದಲಿತ ಹೆಣ್ಮಕ್ಳಿಗಾಗಲಿ, ಮುಸಲ್ಮಾನ್ ಹೆಣ್ಮಕ್ಳಿಗಾಗಲಿ, ಇತರರೇ OBC ಜಾತಿಯವ್ರ ಹೆಣ್ಮಕ್ಳಿಗೆ ಮದುವೆ ಮಾಡು. ನೀ ಏನು ಡಿಮಾಂಡ್ ಮಾಡ್ತೀವಿ ಅದನ್ನು ನಾವು ಫುಲ್ಫಿಲ್ ಮಾಡೋಕೆ ರೆಡಿ ಇದ್ದೀವಿ. ಮಗನೇ, ನಿನಗೆ ಹೇಳಬೇಕಂತಂದ್ರೆ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯಕ್ಕೆ ತರುವುದು ಅವಶ್ಯಕತೆಯೇ ಇಲ್ಲ. ಯಾವಾಗ ಮಾತಾ ಸೀತಾನ್ನು ರಾವಣ ಅಪಹರಿಸಿದ ಅವಾಗ ಪ್ರಶ್ನೆ ಏನಿತ್ತು? ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯಿತೋ ಇಲ್ಲೋ? ಅವಾಗ ಅಗ್ನಿ ಪರೀಕ್ಷೆ ಕೊಡಬೇಕಾಯಿತು ಮಾತಾ ಸೀತಾಗೆ. ನಿನಗೇನಾದರೂ ಖಬರಿದೆಯಾ? ಅದು ಯಾವುದಾರೆ ಹೆಣ್ಮಕ್ಳ ಬಗ್ಗೆ ಮಾತಾಡಲಿಕ್ಕೆ? ನಿನಗಂತರೂ ಹೆಣ್ಮಕ್ಳೇ ಹುಟ್ಟಿಲ್ಲ, ನಿನ್ನ ಮುಕ್ಕಳಾಗ ಅಟ್ಟ ದಮ್ಮಿಲ್ಲ ಮಕ್ಕಳು ಹಡಿಯುವಂಥದ್ದು. ಹಾಗಾಗಿ ಈ ವಿಷಯ ಕುರಿತು ಮನುಸ್ಮೃತಿಯಲ್ಲಿ ಏನು ಹೇಳ್ತಾ ಇದ್ದಾರಂತಂದರೆ, ಹೆಣ್ಮಕ್ಳಿಗೋಸ್ಕರ ಯತ್ರ ನಾರಾಯಸ್ತೃ ಪೂಜೆಯಂತರೆ ರಮಂತೆ ತತ್ರ ದೇವತಾಂ ಎಂಬ ವಾಕ್ಯದ ಕನ್ನಡ ಅನುವಾದ ಏನಿದೆ ಅಂದರೆ, ಎಲ್ಲ ಮಹಿಳೆಯರನ್ನು ಗೌರವಿಸಲಾಗುತ್ತದೆ, ಅಲ್ಲಿ ದೈವತತ್ವ ಅರಳುತ್ತದೆ. ಮಗನೇ, ನಿನ್ನ ಮನಸ್ಥಿತಿ, ನಿನ್ನ ಪ್ರವೃತ್ತಿ ಏನಿದೆ ಅಂತಂದರೆ, ನೀನು ಆ ಬ್ರಹ್ಮಾಂಡ ಬಲಾತ್ಕಾರಿ ಪ್ರಜ್ವಲ್ ರೇವಣ್ಣ, ಅವನು ಅದೇ ಒಂದೇ ಕ್ಯಾಟಗರಿದವರು. ಹಾಗಾಗಿ ಇದು ನೋಡಿ, ತಮ್ಮ ಮಾಧ್ಯಮದ ಮುಖಾಂತರ ನಾನು ತೋರಿಸ್ತೀನಿ. ಪ್ರಜ್ವಲ್ ರೇವಣ್ಣದ ಜಜ್ಮೆಂಟ್ನಲ್ಲಿ ಆನರಬಲ್ ಸ್ಪೆಷಲ್ ಕೋರ್ಟ್ ಫಸ್ಟ್ ಹೆಡ್ಲೈನ್ಸ್ನಲ್ಲೇ ನ್ಯಾಯಾಂಗ ಇಲಾಖೆಯ ನ್ಯಾಯಾಧೀಶರು ಮನುಸ್ಮೃತಿದ ಇದೇ ಶ್ಲೋಕವನ್ನು ಜಜ್ಮೆಂಟದ ಪಾರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ. ಇದರ ಅರ್ಥ
ಯಾವ ಪೇನ್ ಆ ನ್ಯಾಯಾಧೀಶ ಅರ್ಥಿಸ್ಕೊಂಡಿರ್ಬೋದು. ಒಂದು ಹೆಣ್ಮಕ್ಕಳ ಮೇಲೆ ಆದ ಅನ್ಯಾಯ, ಒಂದು ಹೆಣ್ಮಕ್ಕಳ ಮೇಲೆ ಆದ ದೌರ್ಜನ್ಯಗೆ ಎಷ್ಟು ಪೇನಿನಿಂದ ಆ ನ್ಯಾಯಾಧೀಶರು ಬರೆದಿದ್ದಾರೆ ಅಂತಂದ್ರೆ, ಯತ್ರ ನಾರಾಯಸ್ತರು ಪೂಜಾಯಂತೆ ರಾಮನಂತೆ ತತ್ರ ದೇವತರ ಯಥಾರಿತ್ನು ನಾ ಪೂಜಯಂತೆ ಸರ್ವಶ್ರಾಂಪಲೆ ಕ್ರಿಯಾ, ವಿಚ್ ಮೀನ್ಸ್ that whoever women, wherever women are worshipped, the divinity resides. Divinity resides ಅಂದರೆ ಏನು? ಹರಾಮ್ ಕೋ ಡಿವೈನಿಟಿ ಅಂದರೆ ಏನು? ಅದಕ್ಕೆ ಅರ್ಥ ಇದೆಯೇ? ನೀನು ರಾಕ್ಷಸ ಇದೆಯೇ, ನಾವು ರಾಮ ಭಕ್ತರಿದ್ದೀವಿ, ನೀವು ರಾವಣ ಭಕ್ತದಿ. ಇದೇ ಡಿವೈನಿಟಿ. ಈ ದೇಶದ ಸಂಸ್ಕೃತಿ ಸಭ್ಯತೆ ಏನಿದೆ ಅಂತಂದ್ರೆ, ಗಂಗಾ ಜಮುನಿ ತಹಜೀಬ್ ಏನಿದೆ ಅಂದರೆ ಹೆಣ್ಮಕ್ಕಳಿಗೆ ನಾವು ಗೌರವ ಕೊಡಬೇಕು. ಹೀಗಾಗಿ ನೀನು 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗುವ ಪ್ರಯತ್ನ ಮಾಡಿ, ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ 21 ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನಾ? ನಿನ್ನ ಪ್ರವೃತ್ತಿನೇ ಹೆಣ್ಮಕ್ಕಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ. ಮತ್ತು ನಿನ್ನ ಕೈಲಿ ಆಗೋದು ಏನೂ ಇಲ್ಲ, ಮುಕ್ಕಳ್ಯಾಗಟ್ಟ ದಮನೂ ಇಲ್ಲ, ನಿಂದ ಗಂಡಸ್ತನೂ ಇಲ್ಲ ನಿನಗೆ. ಗಾಂಧಿ ಚೌಕ್ನ್ಯಾಗ ಆ ವೇಳೆಯಲ್ಲಿ 21 ಪ್ರಕರಣ ದಾಖಲಾಗಿದ್ದು, 353, 354 ಅಟೆಂಪ್ಟ್ ಟು ರೇಪ್. ನೀನೇ ರಾಜಾರೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದ್ದೀನಿ ನನ್ನ ಮ್ಯಾಗಿಟ್ಟಾಗ. ಆ ವೇಳೆಯಲ್ಲಿನೂ ಬೆಂಗಳೂರು ಕೋರ್ಟ್ನಲ್ಲಿ ಯಾಕೆ ಮುಸಲ್ಮಾನರ ಫಿರ್ಯಾದಿದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ತಾಗಿ ಹೋಸ್ಟೈಲ್ ಮಾಡಿಕೊಂಡು ಕೇಸ್ ಅಕ್ವಿಟಲ್ ಮಾಡ್ಕೊಂಡು ಮಗನೇ ಕಾಂಟೆಸ್ಟ್ ಮಾಡಬೇಕಾಗಿದ್ದು. ನಿನ್ನ ಮುಕ್ಕಳ್ಯಾಗ ಅಟ್ಟೆ ದಮ್ಮಿತ್ತಂತಂದ್ರೆ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದ್ದಿ ಮುಸ್ಲಿಮ್ರ ಜೊತೆಗೆ. ಇಲ್ಲೇ ಮುಸ್ಲಿಂ ಹೆಣ್ಮಕ್ಳದಾಗ ಓಟ್ ಪಡ್ಕೊಂಡು ಮೇರ್ ಮಾಡ್ಕೊಂಡಿದ್ದೆ. ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗೋದಿಲ್ಲ. ನಂದು ನೇರ ವಿಷಯ ಒಂದಿದೆ, ನಿನಗೆ ಏನಾದರೂ ದಮ್ಮ ತಾಕತ್ತಿದ್ರೆ ರಾಜಕಾರಣ ಮಾಡು, ನಮ್ದು ಏನೂ ಅಭ್ಯಂತರ ಇಲ್ಲ. ಹೆಣ್ಮಕ್ಕಳ ವಿಷಯಕ್ಕೆ ಬಂದ್ರೆ ಹೆಣ್ಮಕ್ಳು ನಿಮ್ಮ ಮನ್ಯಾಗೂ ಅಷ್ಟೇ, ನಮ್ಮ ಮನ್ಯಾಗೂ ಅಷ್ಟೇ, ದಲಿತರ ಮನ್ಯಾಗೂ ಅಷ್ಟೇ, ಮೇಲ್ಜಾತಿಯವ್ರ ಮನ್ಯಾಗೂ ಅಷ್ಟೇ. ಬಿಜಾಪುರ್ನ್ಯಾಗ ಇನ್ನೂ 5-6 ಗೌಡ್ರು ಅದಾರೋ. ಯಾವ ಒಬ್ಬ ಗೌಡ್ನು, ಯಾವ ಒಬ್ಬ ಪಾಟೀಲ್ ಈ ಥರ ನಿನ್ನಂಥ ಚಿಲ್ಲರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ. ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ, ಯಾವುದೇ ಪಕ್ಷದವ್ರು ಇರಲಿ, ಯಾವುದೇ ಪಾರ್ಟಿಯವ್ರು ಇರಲಿ. ರಾಜಕೀಯ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ನಿನ್ನಂಥ ಗಂಡು ಹೆಣ್ಮಕ್ಳದ ಸೀರೆ ಹಿಂದೆ ನಿಂತು ರಾಜಕಾರಣ ಮಾಡೋದು ಪ್ರವೃತ್ತಿ ಯಾವ ಗೌಡಿಗೂ ಇಲ್ಲ. ಗೌಡ್ರ ಕೆಲಸ ಅಂತಂದ್ರೆ, ಮಗನೇ ನಿನಗೆ ಪಾಠ ಹೇಳ್ತೀನಿ ಕೇಳು. ಗೌಡ್ರು ಅಂದರೆ ಏನಂದ್ರೆ, ಆ ಊರಿನ ಗೌಡ ಅಂತಂದರೆ ಊರಿನ 4 ಸೀಮೆಗೆ ರಕ್ಷಣೆ ಮಾಡುವಂಥ ವ್ಯಕ್ತಿಗೆ ಗೌಡ ಅಂತಾರ. ತೊಡೆ ತಟ್ಟಿ ಗಂಡಸರು ಕೂಡ ಗುದ್ದಾಟ ಮಾಡೋದಕ್ಕೆ ಗೌಡ್ರು ಅಂತಾರೆ. ಹೆಂಗಸರು ಸೀರೆ ಕೈ ಹಾಕೋದು, ಹೆಂಗಸರ ಗುಪ್ತಾಂಗ ಹಿಡಿಯೋದು ಗೌಡ್ಗಿ ಅಲ್ಲ. ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜುಗೌಡ ಹೇಳಿದು ನಿಜ, 100ಕ್ಕೆ 100. ನೀನು ಯತ್ನಾಳ್ ಊರಿನ ಧರ್ಮ ಕಡ್ಲಿ ಅದಿ ಅಂಥೇಳಿ. ಮಗನೇ ನಿನಗೆ 4 ಎಕರೆ ಜಮೀನಿತ್ತು ಬರೇ. ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿನ್ನಿಸ್ತಿದ್ದ ಶ್ರೀಶೈಲ ಹೋಗೋದು ಜಾತ್ರೆ ಮಂದಿಗೆ? ನಿಮ್ಮದೇ ಮನೆ ನಡೆಸೋದು. ಹಳೆ ಟ್ರಕ್ ತೊಗೊಂಡು ಬಿಜಾಪುರ ಬಂದವನು ಮಂದಿಗೆ ಪಾಠ ಕಲಿಸ್ತೀನಿ ಮಗನೇ. 2 ನಂಬರ್ ಆಸ್ತಿ ಗಳಿಸಿ ಏನೇನು ಮಾಡಿದಿ ಏನೇನಿಲ್ಲ. ನಿನ್ನ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ಮ ಮನ್ಯಾಗೆ ಅದನ್ನು ನೀವು ವಿಚಾರ ಮಾಡ್ಕೊ ಮೊದಲು. ಯಾಕೆ ಹೊರಗಾಕಿ? ನಿನ್ನ ಚೇಲೆ ಐತಲ್ಲ ಒಬ್ಬ ಪುಂಗಿರಾಜ. ಪುಂಗಿರಾಜಾಗೆ ಯಾಕೆ ಬಿಟ್ಟು ಈಗ ಒಳಗಿಂದ ಕಿಚನ್ ರೂಮ್ದ ಬೆಡ್ರೂಮ್ ಹಾಲ್ದ ಮೆಜರ್ಮೆಂಟ್ ತೊಗೊಂಡಿದ್ದಕ್ಕೆ ಬಿಡಿಸಿ ಇಲ್ಲ? ಅದನ್ನು ಸಾರ್ವಜನಿಕ ಮಾಡಲ್ಲ. ನಿನ್ನ ಮುಕ್ಕಳ್ಯಾಗ ಅಟ್ಟೆ ದಮ್ ಇತ್ತಂದ್ರೆ ನಿನ್ನ ಜೊತೆಗಿದ್ದು ಪುಂಗಿ ರಾಜ ಎಲ್ಲದನೀಗ? ಹೊತ್ತೊಂಡ್ರೆ ಪುಂಗಿ ಬಾರಿಸ್ತಿದ್ದಲ್ಲ. ಎಲ್ಯ ಕಲ್ಯ ಟಲ್ಯ ಪಲ್ಯ ಎಲ್ಲದ್ರು ಎಲ್ಲರೂ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು? ಇವೆಲ್ಲ ನಾವು ಹೇಳಬೇಕಾ? ಮಾಧ್ಯಮದ ಮುಖಾಂತರ ಹೇಳಬೇಕಾ? ನಮಗೇ ನೋವು ಆಗ್ತಾ ಇದೆ. ಆ ಪಾಪ ನಿನ್ನ ಮನ್ಯಾಗ ನಿನ್ನ ಮದುವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ. ಆದರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ. ಇಂಥ ಮದುವೆ ಆದಿಯವ್ವ ನೀನು, ನಾವು ನಿನ್ನ ತಮ್ಮಾರೇ ತಿಳ್ಕೊ, ಅಣ್ಣಾರೇ ತಿಳ್ಕೊ. ನಾನು ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ಮದು ಉದ್ದೇಶ ಇದೆ. ಆದರೆ ಅನಿವಾರ್ಯ ಇದೆ ನಮ್ಮ ಹೆಣ್ಮಕ್ಳದ ರಕ್ಷಣೆಗಾಗಿ. ಇತ್ತೀಚೆಗೆ ಇನ್ನೂ 2 ದಿವಸ ಆಗಿಲ್ಲ,
ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರದಲ್ಲಿ ರಾಖಿ ಅಂತ ರಕ್ಷಾ ಬಂಧನ ಅಂತ ಪವಿತ್ರ ಹಬ್ಬ ನಾವು ಆಚರಿಸಿದ್ದೀವಿ. ಅಲ್ಲೇ ಎಲ್ಲ ನಮ್ಮ ನಮ್ಮ ಎಲ್ಲ ಸಹೋದರಿಯರು, ಹಿಂದೂ ಸಹೋದರಿಯರು ಆಗಲಿ, ಮುಸ್ಲಿಂ ಸಹೋದರಿಯರಾಗಲಿ, ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಹಾರೈಕೆ ಬಯಸ್ಕೊಂಡಿದ್ದಾರೆ. ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ, ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ, ನಿಮಗೆ ಯಾವುದೇ ಕಷ್ಟ ಕಾಲದೊಳಗೆ ನಾವು ನಿಮಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗೆ ಎಲ್ಲ ಥರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂಥೇಳಿ ನಾವು ಅವರಿಗೆ ದೇವರಿಗೆ ಬೇಡ್ಕೊಂಡು ಅವರಿಗೆ ನಾವು ಭರವಸೆ ಕೊಟ್ಟಿವಿ. ನಿನಗೆ ಯಾರೋ ರಾಖಿ ಕಟ್ಟಿಲ್ ಕಾಣ್ತದೆ. ಆ ಹೆಣ್ಮಕ್ಳಿಗೆ ನಾವು ಏನು ಉತ್ತರ ಕೊಡಬೇಕು? ದನ ಕಾಯ ನಿನಗೆ ಒಂದೇ ಮಾತು ಹೇಳ್ತೀನಿ, ಅಂಥ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು 5 ಲಕ್ಷ ರೂಪಾಯಿ ಕೊಡ್ತೀನಿ, ಮದುವೆ ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ. ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಕೆಲವು ಬಕೀಟ್ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯೋ ರಾಜಕಾರಣಿಗಳು ನಿಮ್ಗೆ ಏನಾದರೂ ತಪ್ಪು ತಿಳುವಳಿಕೆ ನೀಡ್ತಿರಬೇಕು. ಪ್ರತಿಯೊಂದು ಮುಸಲ್ಮಾನ ಯುವಕರು, ಪ್ರತಿಯೊಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದೀತಾ ಇದೆ. ಇವೆಲ್ಲ ಹರಾಮ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಸನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂದ್ರೆ ಸರ್ಕಾರನೂ ಇರಲ್ಲ, ಮಂತ್ರಿಗೂ ಇರಕ್ಕೆ ಕೊಡೋದಿಲ್ಲ. ಊರಾಗ ಏನು ಹಾಕೋದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ. ಎಲ್ಲ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ. ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗಲ ಬಡಿಯೋರಿಗೆ ನೀವು ಮಾತು ಕೇಳಿ ಎಲ್ಲ ಓಕೈತಿ ಅಂತ ತಿಳ್ಕೊತಾ ಇದ್ದಿದ್ದಂತಂದ್ರೆ ದಯಮಾಡಿ ಸಚಿವರೇ, ನಿಮ್ಮ ಮೇಲೆ ನಮ್ಮ ಭಾಳ ಗೌರವ, ನಂಬಿಕೆ ಇದೆ. ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಅವೇಳನಕಾರಿ ಮಾತನಾಡಿದ್ದ. ಅವಾಗನೂ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾಡಳಿತ ಇವತ್ತಿನವರೆಗೆ ಯಾವುದೂ ಕ್ರಮ ತಗೊಂಡಿಲ್ಲ. ಒಂದೊಂದು ಬರೇ ಗಂಡ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತೆಗೆದಾರ, ತಡಿಪಾರು ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ. ಹಾಗಾಗಿ ಈ ಹುನಿಗೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ತಡಿಪಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರೋ ದಿನಗಳಲ್ಲಿ ಜಿಲ್ಲೆ ಆದಂಥ 8 ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ, ದಲಿತರು, OBCಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದೆ. ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಮಗನಿಗೆ BJP ಅವರು ಕಿತ್ತಿ ಹೊರಗೆ ಹಾಕ್ಯಾರ, ಈ ಮಗನಿಗೆ BJPದಿಂದ ಹೊರಗೆ ಹಾಕ್ಯಾರ. ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ದಾನೆ ಅಂತಂದರೆ ನಿನ್ನೆ ಪ್ರೆಸ್ ಮೀಟ್ನಾಗೂ ಈ ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗೆ ಬೆಂಬಲ ಕೊಟ್ಟಿದ್ದಾನೆ ಅಂಥೇಳಿ ಮೇಯರ್ ಆಗಲಿಕ್ಕೆ. ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗೆ ಯಾವದಾನ? ಅದಕ್ಕೆ ತನಿಖಾ ಮುಖ್ಯಮಂತ್ರಿಯವರು ಮಾಡಬೇಕು, ನಿಷ್ಪಕ್ಷ ತನಿಖೆ ಆಗಬೇಕು. ಈ ಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ, ಯಾಕಂದರೆ ಈ ಮಗನಿಗೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ, ಪ್ರವೃತ್ತಿ. ತಾನೂ ಹಿಂಬಾಗಲದೆ, ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲದೆ, ಕೆಲಸ ಮಾಡೋದು ಹಿಂಬಾಗಲದೆ, ರಾತ್ರಿ ಕೂಡೋದು ಹಿಂಬಾಗಲದಿಂದೆ. ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲ ಒಳಗೆ ಹೋಗಿ ಕೂಡ್ತಾನೆ ಅನ್ನೋದು ಸ್ಪಷ್ಟ ಆಗಬೇಕು. ಯಾಕಂದ್ರೆ ಅವನ ಬಾಯಿಲಿಂದೇ ಬಂದದ ಇದು, ನಾವು ಹೇಳ್ತಾ ಇಲ್ಲ, ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಮಂತ್ರಿ ಮೇಯರ್ ಇಲೆಕ್ಷನ್ನಲ್ಲೇ ಅವನಿಗೆ ಸಹಾಯ ಮಾಡಿದ್ದಾರೆ, ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನು ಅವನು ಒದಗಿಸಿಕೊಟ್ಟಾನಂತ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ. ಅದನ್ನು ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಗೃಹ ಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಡಾಕ್ಟರ್ MB ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸ್ಬೇಕು. ಈ ಸುಳಿ ಮಗನಿಗೆ ಕಾಂಗ್ರೆಸ್ ಮಂತ್ರಿ ಯಾವುದಾನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು. ಯಾಕಂದರೆ ಮುಸಲ್ಮಾನ್ ಸಮಾಜದ ರಕ್ತ ಕುದೀತಾ ಇದೆ. ಒಂದು ಬಿಜಾಪುರ್ನಲ್ಲೇ ಏನಾರೇ ಅನಾಹುತ ಆಗೋಕ್ಕಿಂತ ಮುಂಚೆ ನೇರ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಎಲ್ಲ ಆಗೋಗುಗಳಿಗೆ
ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 16 ಟೈಮ್ ನೀವು ಅಂತ ಯತ್ನಾಳ್ ಬಸನಗೌಡರಿಗೆ ಹೇಳಿರಿ ಅಂತ ನಿಮ್ದು ಪ್ರಶ್ನೆ. ಅದಕ್ಕೆ ಉತ್ತರ ನಂದು 16 ಟೈಮ್ ನೀವು ಒಂದು ಉತ್ತರ ಕೊಡುತ್ತಾನ. ನಾನು 2-3 ಕ್ವಶನ್ ಕೇಳಿದ್ರೆ ಈಗ ಪ್ರಶ್ನೆ ನಂಬರ್ 1ಗೆ ಬರ್ತೀನಿ. ಪ್ರಶ್ನೆ ನಂಬರ್ 1, ಬಸನಗೌಡರು ಅವು ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರೆ ನೀವು ಅವಮಾನ ಮಾಡೋರ ಅಂತ ಪ್ರಶ್ನೆ ಇದು, ಹೌದಲ್ರಿ? ಹಾಂ, ಅವಮಾನ ನೋಡ್ರಿ. ಎನಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್, ಆ್ಯಂಡ್ ಬಸನಗೌಡ ಈಸ್ ಇನ್ವೈಟೆಡ್ ಇನ್ ಎ ಲವ್ ಮ್ಯಾರೇಜ್ ಮಾಡಿಕೊಂಡು ಪ್ರೀತಿಸಿ ಮದುವೆಯಾಗಿ 5 ಲಕ್ಷ ರೂಪಾಯಿ ಬಹುಮಾನ ಪಡ್ಕೋರಿ ಅಂತ ಬಸನಗೌಡರು ಆಫರ್ ಕೊಟ್ಟರು. ಹಾಗಾಗಿ ಇಟ್ ಈಸ್ ಎ ಸೆಟಲ್ಡ್ ಪ್ರಿನ್ಸಿಪಲ್ ಆಫ್ ಲಾ ದ್ಯಾಟ್ ಎನಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ನಾವು ವಿ ಆರ್ ಕನ್ಫ್ರಂಟಿಂಗ್ ವಿತ್ ದ ಬಸನಗೌಡ ಇನ್ ಲವ್ ಆ್ಯಂಡ್ ವಾರ್ ಬೋತ್. ಸೊ ಎನಿಥಿಂಗ್ ಈಸ್ ಫೇರ್. ಅವರು ನಮ್ಗೆ ಬೈಲಿ, ನಾವು ಅವ್ರಿಗೆ ಬೈತೀವಿ. ನಾವು ಅದಕ್ಕೆ ಮೊದಲೇ ಕ್ಷಮಾ ಕೇಳೇ ಬೈದೀವಿ. ನಾವು ಸ್ವಲ್ಪ ಪದ್ಧತಿದಿಂದ ಬೈದೀವಿ ಅಷ್ಟೇ. ಬೈಯವ್ರು ನಾವು ಹೌದು ಬೈಬೋದು. ಯಾಕಂತಂದ್ರೆ ಹಂದಿಗೆ ಸರ್ ಕುಂದರ್ರಿ ಅಂತಂದ್ರೆ ಹಂದಿ ಸರಿಯಂಗಿಲ್ಲ. ಹಂದಿಗೆ ಒಂದು ಕಲ್ಲು ಹೊಡಿಬೇಕು, ಇಲ್ಲಿಕಂದ್ರೆ ಬಿಸಿ ನೀರು ಹಾಕಬೇಕು. ಬಿಸಿ ನೀರು ಹಾಕೋದು ವ್ಯವಸ್ಥೆ ನಾವು ಮಾಡಾಕತ್ತೀವಿ ಅಷ್ಟೇ. ಪ್ರಶ್ನೆ ನಂಬರ್ 2, ಎಲ್ಲ ಮುಸ್ಲಿಂ ಮುಖಂಡರದು ಅಭಿಪ್ರಾಯ ನೀವು ಪಡ್ಕೊಂಡು ಮಾಡಿರಿ ಅಂತೇಳಿ. ಎಸ್, ಎಲ್ಲ ನಾವು ಮುಸ್ಲಿಂ ಮುಖಂಡರು ಯಾವಾಗ ಒಂದು ನಮ್ಮ ಹೆಣ್ಣುಮಕ್ಕಳದ, ನಮ್ಮ ಮುಸಲ್ಮಾನ್ದು ಅಷ್ಟೇ ಅಲ್ಲ, ಯಾವುದೇ ಜಾತಿಯ ಹೆಣ್ಣುಮಕ್ಕಳದ ವಿಷಯ ಬಂದಾಗ ರಾಜಕೀಯ ಬೇರೆ ವಿಷಯ, ಹೆಣ್ಣುಮಕ್ಕಳದ ಗೌರವ ಘನತೆ ಬೇರೆ. ಎಲ್ಲ ಮುಸ್ಲಿಂ ಸಮಾಜದ ನಮ್ಮದು ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅವರು ಸಹಮತಿ ಪಡೆದೇ ಒಂದು ವೇಳೆ ಯತ್ನಾಳ್ ಬಸನಗೌಡರಿಗೆ ಓಪನ್ ಆಹ್ವಾನ. ನೆಕ್ಸ್ಟ್ ಪ್ರಶ್ನೆ ನಂಬರ್ 3, 16 ಟೈಮ್ ನೀವು ಬಸನಗೌಡಗೆ ಅಂತ ಬೈದಿರಿ ಅಂತ ನಿಮ್ಮದು ಪ್ರಶ್ನೆ. ಎಸ್, 16 ಇಲ್ಲ 14,000 ಟೈಮ್ ಬೈತೀವಿ. ಯಾಕೆ ಅಂತಂದ್ರೆ ನೀವು ಎಲ್ಲ ಮಾಧ್ಯಮದವರು ಬಸನಗೌಡ ಸ್ಟೇಟ್ಮೆಂಟ್ ಕೊಡೋ ಟೈಮ್ನಾಗ ನೇರ ಬೇಟ ಮಕ್ಕಳು ಶಂಟ ಇದು ಮಾತಾಡೋ ಟೈಮ್ನಾಗ ಬಸನಗೌಡರಿಗೆ ನೀವು ಅವಾಗ ಎಂದು ಪ್ರಶ್ನೆ ಕೇಳಿದ್ದು ನನಗೆ ಕಿವಿಗೇನು ಕೊಟ್ಟು ಬಂದಿಲ್ಲ. ನೀವು ಬಸನಗೌಡರಿಗೆ ಬಾಯಿ ಬಂದ್ ಮಾಡೋ ಪ್ರಯತ್ನ ಚಾಲು ಮಾಡಿರಿ. ನಾವು ಬಸನಗೌಡ ಜಿ ಅನ್ನೋದು ಚಾಲು ಮಾಡ್ತೀವಿ. ನೆಕ್ಸ್ಟ್ ಯಾವುದಿದೆ ಹೇಳ್ರಿ? ಮನುಷ್ಯ ಹೇಳಿ ತಿನ್ನಾಗ ನಿಂತಾಗ ಅದಕ್ಕೆ ಚಮಚದಿಂದ ತಿನ್ನಬೇಕು, ಬಗೋಣದಿಂದ ತಿನ್ಬೇಕಂತ ಏನಾದರೂ ಸಿಸ್ಟಮ್ ಇದೆಯಾ? ಯತ್ನಾಳ್ ಬಸನಗೌಡ ಒಬ್ಬ ಲೆಜಿಸ್ಲೇಟರ್ ರೀ ಸರ್. ನಾನೊಬ್ಬ ಸಿಂಪಲ್ ಸಿಟಿಸನ್, ನಾನು ತಪ್ಪು ಮಾಡ್ಬೋದು. ಐ ಮೇ ಬಿ ಪಾರ್ಡನ್. ಹಿ ಈಸ್ ಎ ಲೆಜಿಸ್ಲೇಟರ್, ಕಾನೂನು ರಚನೆ ಮಾಡುವ ವ್ಯಕ್ತಿ. ಕೇಂದ್ರ ಮಂತ್ರಿ ಆಗಿದ್ದವನಿಗೆ ಬಾಯಿ ಎಸ್, ಬಸನಗೌಡ ಕಾನೂನು ಮಾಡುವ ವ್ಯಕ್ತಿ. ಹಾಂ, ಕರೆಕ್ಟ್. ಇದು ಉಲ್ಲಂಘನೆ ಅಂತ ನನಗೆ ಅನಿಸ್ತಾ ಇಲ್ಲ. ಉಲ್ಲಂಘನೆ ಆದ್ರೆ ದ ಪೊಲೀಸ್ ಈಸ್ ಹಿಯರ್ ಟು ರಿಜಿಸ್ಟರ್ ದ ಕೇಸ್ ಅಗೇನ್ಸ್ಟ್ ಮೀ. ಅಲ್ರಿ, ನಾನೇನು ಹೇಳ್ತಾ ಇದ್ದೀನಿ, ನಾನೇ ತಪ್ಪು ಮಾಡಿದ್ದೀನಿ ಅಂತಂದ್ರೆ ಪೊಲೀಸ್ ಸಿಸ್ಟಮ್ ಇದೆ, ನನ್ನ ಮೇಲೆ ಪ್ರಕರಣ ದಾಖಲಾಗ್ತದೆ. ಕಾನೂನು ಅದಕ್ಕೆ ಕುಲಂಕುಷವಾಗಿ ನೋಡಿಕೊಂಡು ನ್ಯಾಯಾಧೀಶರು ನಾನು ಅಪರಾಧ ಮಾಡಿದ್ದೀನಿ ಅಂತಂದರೆ ಶಿಕ್ಷೆ ಕೊಡ್ತಾರೆ. ಅಪರಾಧ ಮಾಡಿಲ್ಲ ಅಂತ ಕಂಡಿದ್ದಾರೆ ಬಿಡುಗಡೆಗೊಳಿಸ್ತಾರೆ. ದೆನ್ ವೈ ಶುಡ್ ಯು ವರಿ? ನೀವೇನು ತೊಂದರೆಗೆ ಒಳಗಾಗೋದು ಅವಶ್ಯಕತೆ ಇಲ್ಲೇ ಇಲ್ಲ. ಸಿಸ್ಟಮನ್ನು ಕೆಡಿಸಿದ್ದು ಲೆಜಿಸ್ಲೇಚರ್ಸ್. ಅಪಶಬ್ದ ಮಾತಾಡೋದು ಪ್ರವೃತ್ತಿ ತಂದಿದ್ದು ಯತ್ನಾಳ್ ಬಸನಗೌಡ ಪಾಟೀಲ್ ಧರ್ಮಕಡ್ಲಿ. ನಾವು ಎಂದು ನಮ್ಮ ಸಮಾಜದ ಯಾವುದೇ ಮುಖಂಡರಾಗಲಿ, ನಮ್ಮ ನೇತೃತ್ವ ವಹಿಸ್ಕೊಂಡವರು ಯಾವರೇ ಪತ್ರಿಕಾಗೋಷ್ಠಿ ಮಾಡೋರು, ಅಲ್ಪಸಂಖ್ಯಾತ ಸಮಾಜದವರು ಎಂದು ಅಪಶಬ್ದ ಮಾತಾಡಿದ್ದು ಯಾವುದೂ ಉದಾಹರಣೆ ಹಿಂದಿನಲ್ಲೇ ಇಲ್ಲ. ಇತ್ತೀಚೆಗೆ ನಡೀತಾ ಇದೆ ಇದು ಬೆಳವಣಿಗೆ. ಇದು ಕಡಿವಾಣ ಹಾಕಬೇಕಾಗಿದೆ. ಇದು ಕಡಿವಾಣ ಹಾಕಬೇಕಂದ್ರೆ ಜಿಲ್ಲಾ ಆಡಳಿತ ಮುಂದೆ ಬರಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ಕೇಳ್ರಿ. ನೆಕ್ಸ್ಟ್ 2 ಸಚಿವರು ಅಂತ ಹೇಳಿದ್ರಿ, ಬಿಜಾಪುರ ಜಿಲ್ಲೆಯೊಳಗಿರೋದು 2 ಸಚಿವರು. ಎಸ್, ನಿಮ್ಮ ಪ್ರಕಾರ ಯಾರು? ಇದು ಬಸನಗೌಡಗೆ ಕೇಳಬೇಕು. ನಾನು ಅದಕ್ಕೆ ಹೇಳಿದೆ, ತನಿಖಾದ ವಿಷಯ ಇದೆ ಇದು. ಇಟ್ ಈಸ್ ಎ ಟೋಟಲ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ, ಬಿಜಾಪುರ ಜಿಲ್ಲೆಯ ಒಬ್ಬ ಸಚಿವ ಬಿಜೆಪಿ ಜೊತೆಗೆ, ಬಿಜೆಪಿ ಅಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಇಂಟರ್ನಲ್ಲಿ ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನು ಅವರಿಗೆ ಒಪ್ಪಿಸಿ ಬಿಜೆಪಿ ಮೇಯರ್ ಆಗಲಿಕ್ಕೆ ಕಾರಣೀಭೂತರಾದಾರ ಅಂತೇಳಿ ದಿಸ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಬೈ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮಕಡ್ಲಿ. ಅದು ನಿಮ್ಮ ಮಾಧ್ಯಮ ಮುಖಾಂತರ ಅದಕ್ಕೆ ಇದು ಉತ್ತರ ಕೊಡಲಿಕ್ಕೆ ಧರ್ಮಕಡ್ಲಿನೇ ಕೇಳಬೇಕು ನೀವು. ಯಾವ ಮಂತ್ರಿ ಅದು ಬಹಿರಂಗಗೊಳಿಸಿ ಅಂಥೇಳಿ.
ಇಲ್ಲ ಅವ್ರ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ ಇದಕ್ಕೆ ತನಿಖಾ ಆಯೋಜನೆ ಮಾಡಿ ಒಂದು SIT ಕಂಡಕ್ಟ್ ಮಾಡಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎನ್ಕ್ವೈರಿ ಇಂಟ್ರೋಗೇಷನ್ ಮಾಡಬೇಕು. ಅವು ಯಾವ ಮಂತ್ರಿ ಅದನ್ನು ಖಚಿತ ರುಜುವಾತುಪಡಿಸಿ ಆ ಮಂತ್ರಿ ಮಂಡಲದಿಂದ ಅವನಿಗೆ ಕಿತ್ತು ಒಗಿಬೇಕು. ನನಗೆ ಐ ಆಮ್ ನಾಟ್ ಪಾಲಿಟಿಷಿಯನ್, ಬೈಗಳದ ಇಲ್ಲ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೆಣ್ಣು ಕುಲ್ಲಿಗೆ, ಹೆಣ್ಣು ಮಕ್ಕಳ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಅದಕ್ಕೆ ಪಾಠ ಸಾಕಷ್ಟು. ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾ ಅಧಿಕಾರಿಗಳಿಗೆ, ಪೊಲೀಸ್ ಅಧೀಕ್ಷಕರಿಗೆ ನೇರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇದ್ದೀವಿ. ಯತ್ನಾಳ್ ಬಸನಗೌಡ ಮಾತನಾಡಿದ ಗಾಂಭೀರ್ಯತೆಯನ್ನು ಕಾಗ್ನಿಸನ್ಸ್ ಅಂತ ತಗೊಂಡು ಕೂಡಲೇ ಸೋಮೋಟೋ ಪ್ರಕರಣ ದಾಖಲು ಮಾಡಿ ತಡಿಪಾರು ಮಾಡಬೇಕು. ಮಾಡದೇ ಹೋದಲ್ಲಿ ನಮಗೂ ಕಾನೂನಾತ್ಮಕ ಹಾದಿ ಗೊತ್ತದವ, ನಾವು ಅದಕ್ಕೆ ಪ್ರಯೋಗ ಮಾಡ್ತೀವಿ. ಸರ್, ಎವ್ರಿ ಆ್ಯಕ್ಷನ್ ಆ್ಯಸ್ ಈಕ್ವಲ್ ಇಟ್ಸ್ ರಿಯಾಕ್ಷನ್, ನ್ಯೂಟನ್ಸ್ ಲಾ. ಹಾಂ, ಹೊಲ್ಸ್ ಬೈದ್ ನೋಡ್ರಿ. ನಮ್ಗೆ ಬಸನಗೌಡ ಪಾಟೀಲ್ ಜಿನೇ ಅಂತೀವಿ. ಮುಂದಿನ ಪ್ರೆಸ್ ಮೀಟ್ನಾಗ ಬಸನಗೌಡ ಪಾಟೀಲ್ ಜಿ ಅಂತೀವಿ. ಅವರಿಗೆ ಮುಸಲ್ಮಾನ್ ಸಮಾಜದ ಬಾಂಧವ್ರ ಜಿ ಅಂತ ಅನ್ಸು ಕಲಿಸ್ರಿ. ನೀವೇ ಕಲಿಸ್ರಿ ಅವ್ರಿಗೆ. ನಾವು ನೋಡ್ರಿ, ಯಾವಾಗ ಬಸನಗೌಡ ಸುಧಾರಣೆ ಆಗ್ತದ ಅವಾಗ ಬಸನಗೌಡ ಯತ್ನಾಳ ಉರ್ಫ್ ಧರಮ್ ಕಡಲಿ ಯಾವಾಗ ಮುಸಲ್ಮಾನ್ ಸಮಾಜದ ಬಗ್ಗೆ, ಮುಸಲ್ಮಾನ್ ಸಮಾಜದ ಹೆಣ್ಮಕ್ಕಳ ಬಗ್ಗೆ, ಮುಸಲ್ಮಾನ್ ಸಮಾಜದ ಗೌರವ ಘನತೆ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಯಾವಾಗಿಂತ ನಾ ಬಿಡುವುದಿಲ್ಲ. ನಾವು ಬಸನಗೌಡಗೆ ಬಿಡುವುದಿಲ್ಲ. ಅವರಪ್ಪ ಬಂದರೂ ಬಿಡುವುದಿಲ್ಲ. ಅವರು ನಿಮ್ಮ ಮುಂದೆ ಬೈತಾರೆ ನೋಡ್ರಿ. ನಾವು ಯತ್ನಾಳ ಧರಮ್ ಕಡ್ಲಿ ಬೈದಿದ್ದು, ಮುಸಲ್ಮಾನ್ ಸಮಾಜಕ್ಕೆ ಮಾತಾಡಿದ್ದು ನಾವು ಎಲ್ಲಿಂದ ನೋಡ್ತೀವಿ? ನಿಮ್ಮದೇ ಮಾಧ್ಯಮದ ಮುಖಾಂತರ. ನೀವು ಅವಾಗ ಅನ್ಸೆನ್ಸರ್ಡ್ ಅನ್ಕಟ್ ಹಾಕ್ತೀರಿ. ಏನಿದು ಮಹಿಮೆ ನನಗೂ ತಿಳಿಯೋಲ್ತು. जुड़े रहिएगा आपके अपने चैनल बीजापुर समय के साथ।